ಯಾಕಲ್ಲೆಲ್ಲ ಜನ ಜಮಾಯಿಸಿದ್ರು ಅಂತಂದಾಗ ಅಲ್ಲಿ ಆ ರಸ್ತೆಗೆ ಹೋಗ್ತಕ್ಕಂಥ ಮೊಹಮ್ಮದ್ ಆರಿಫ್ ಮತ್ತು ಸೈಯದ್ ಇಮ್ರಾನ್ ಹುಬಾ ಕಾಲೇಜ್ ರೋಡಿಗೆ 7:30 ಸುಮಾರು ಹೋಗ್ತಾ ಇದ್ರು. ಬಸವ ಕಲ್ಯಾಣದ ಹಿಂದೂ ಧರ್ಮಕ್ಕೆ ಸೇರಿದ ಹಿಂದೂ ಸಮಾಜಕ್ಕೆ ಸೇರಿದ ಒಂದು 3-4 ಜನ ಹುಡುಗರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರ. ಆ ಕಾರಣಕ್ಕಾಗಿ ಜನ ಎಲ್ಲ ಇಷ್ಟು ಜನ ಸೇರಂತೇಳಿ ನನಗೆ ಗೊತ್ತಾಯ್ತು. ಅದಾದ ನಂತರ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ನನ್ನ ಕಾಲ್ ಬಂತು. ಸುಮಾರು 3,000-4,000 ಹುಡುಗರು ಗಾಂಧಿ ಚೌಕದೊಳಗ ಬರೀ ಒಂದು 45 ಮಿನಿಟ್ಸ್ ಒಳಗ 3,000-4,000 ಜನ ಗಾಂಧಿ ಚೌಕದೊಳಗೆ ಸೇರ್ಯಾರ. ಭಯದ ವಾತಾವರಣ ಅದ. ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಬರ್ತದೋ ಅಥವಾ ಇಲ್ಲೋ ಅಂತಕ್ಕಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ಯದ ಅಂತೇಳಿ ನನಗೆ ಫೋನ್ ಬಂತು. ನಾನು ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನ ಮಾಡ್ತೇನೆ. ಬಸವ ಕಲ್ಯಾಣ ಇದೊಂದು ವಿಶಿಷ್ಟವಾದಂತಹ ನೆಲ, ಇದಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯ ಇರತಕ್ಕಂಥ ಭೂಮಿ ಇದು ಬಸವ ಕಲ್ಯಾಣ. ನಾನು ತುರಂತ ಈ ಘಟನೆ ಗೊತ್ತಾದಾಗ ನಾನು ಸಿಪಿಐ ಅವರಿಗೆ ನಾನು ಫೋನ್ ಮಾಡಿದೆ. ಅದಕ್ಕಿಂತ ಮೊದಲು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಫೋನ್ ಮಾಡ್ದ, ಚಂದ್ರಶೇಖರ್ ಅವರಿಗೆ. ಅವ್ರ ಫೋನ್ ರಿಸೀವ್ ಮಾಡಲಿಲ್ಲ. ಅದಾದ ನಂತರ CPI ಅಲಿ ಅವರಿಗೆ ಫೋನ್ ಮಾಡ್ದ. ಅವರು ಒಂದೇ ಸಲ ಎತ್ತಲಿಲ್ಲ. ಮತ್ತೆ 2ನೇ ಸಲ ಫೋನ್ ಮಾಡ್ದ. ಅವ್ರು ಫೋನ್ ರಿಸೀವ್ ಮಾಡಿದ್ರು. ರಿಸೀವ್ ಮಾಡಿ ನನಗ ಸರ್ ಈ ರೀತಿ ಘಟನೆ ಆಗ್ಯದ, ಸಿಕ್ಕಾಪಟ್ಟೆ ಜನ ಸೇರಿಲ್ಲಿ, ಆ ಮಾವನ್ನ ಕಂಟ್ರೋಲ್ ತಂದು ನಾನು ನಿಮ್ಗೆ ಹೊರ ಫೋನ್ ಮಾಡ್ತೀನಿ ಅಂತ ಹೇಳಿ ನನಗೆ CPI ಅಲಿ ಅವ್ರು ಹೇಳಿದ್ರು. ಈ ಘಟನೆ ನಡೆದಿದ್ದು ಖುಬಾ ಕಾಲೇಜ್ ರೋಡಿನ ಹತ್ರ. ಇಬ್ಬರು ಮುಸ್ಲಿಂ ಸಹೋದರಿಗೆ ಅವ್ರು ಹೊಡೆದ್ರು ಅಂತ ಹೇಳಿ ಪೊಲೀಸರು ಎದುರು ಹೋಗಿ ಆ ಹೊಡ್ಸೋಣಂತ ಯಾರು ಮೊಹಮ್ಮದ್ ಆರಿಫ್ ಮತ್ತು ಸೈಯದ್ ಇಮ್ರಾನ್ ಪೊಲೀಸ್ ಸ್ಟೇಷನ್ಗೆ ಹೋಗೋರು ಏನ್ ಕಂಪ್ಲೇಂಟ್ ಕೊಡ್ತಾರಂದ್ರ, ಹಿಂದೂ ಸಮಾಜದ 4 ಜನ ಯುವಕರು ನಮಗೆ ಯಾಕೆ ಹೊಡೆದ್ರು ಅಂದ್ರ, ಜೈ ಶ್ರೀರಾಮ್ ಅಂತ ಹೇಳಿ ನೀವು ಹೇಳಬೇಕು, ನೀವು ಜೈ ಶ್ರೀರಾಮ್ ಅಂತ ಹೇಳಬೇಕು, ಹೇಳಿಲ್ಲ ಅಂದ್ರೆ ಹೊಡಿತೀವಿ ಅಂಥೇಳಿ ನಮಗೆ ಹೊಡೆದರು ಅಂಥೇಳಿ ಯಾರು ಕಂಪ್ಲೇಂಟ್ ಇದು, ಮೊಹಮ್ಮದ್ ಆರಿಫ್ ಮತ್ತು ಸೈಯದ್ ಇಮ್ರಾನ್ ಅಂತಕ್ಕಂಥ ಇಬ್ಬರು ಹುಡುಗರು ಕಂಪ್ಲೇಂಟ್ ಮಾಡ್ತಾರೆ. ಏನಂತ ಹೇಳಿ ಹೊಡೆಯ ಹೇಗಂದ್ರ ಜೈ ಶ್ರೀರಾಮ್ ಅಂತ ಹೇಳ್ಬೇಕಿಲ್ಲ ಹೊಡಿತೀವಿ. ನಾನು ಬಸವ ಕಲ್ಯಾಣಕ್ಕೆ 2019ಕ್ಕೆ ನಾನು ಬಂದಿದ್ದು. ಬಸವ ಕಲ್ಯಾಣದ ಪ್ರತಿಯೊಬ್ಬ ಹಿಂದೂ ಸಮಾಜದ ಇಲ್ಲಿನ ಯುವಕರ ಬಗ್ಗೆ ನನಗೆ ಪ್ರತಿಯೊಬ್ಬರ ನರನಾಡಿನೂ ಕೂಡ ನನಗೆ ಗೊತ್ತದ. ಯಾವುದೇ ಒಬ್ಬ ಹಿಂದೂ ಸಮಾಜದ ಯುವಕ ಆಗಲಿ, ಒಬ್ಬ ವ್ಯಕ್ತಿ ಆಗಲಿ, ಮುಸ್ಲಿಂ ಸಮಾಜದ ಅನ್ಯ ಧರ್ಮದ ಯುವಕರಿಗೆ ಜೈ ಶ್ರೀರಾಮ್ ಅಂತ ಹೇಳಿ ಹೊಡಿ ಅಂತಕ್ಕಂಥ ಬಸವ ಕಲ್ಯಾಣದ ಯಾರು ಹುಟ್ಟಿಲ್ಲ. ಆ ರೀತಿ ದುರ್ವರ್ತನೆ ಮಾಡ್ತಕ್ಕಂಥ ಹಿಂದೂ ಸಮಾಜದ ಸ್ನೇಹಿತರು ಬಸವ ಕಲ್ಯಾಣದೊಳಗೆ ಯಾರು ಇಲ್ಲ. ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಹಂಗಂತ ಹೇಳಿ ಮುಸ್ಲಿಂ ಸಮಾಜದವ್ರ ಮೇಲೆ ಅಪನಂಬಿಕೆ ಇದೆ ಅಂತ ಹೇಳಿ ನಂದೇನಿಲ್ಲ. ಆದ್ರೆ ಆ ರೀತಿಯವರು ಯಾಕೆ ಹೇಳಿದ್ರು, ಹೊಡೆದಾರ ಅಂತ ಹೇಳಬಹುದಾಗಿತ್ತು. ಅವರು ನಮಗೆ ಹೊಡೆದಾರಪ್ಪ, ಯಾವ ಕಾರಣಕ್ಕೆ ಹೊಡೆದಾರೋ ಪೊಲೀಸರು ಹೇಳಿದವರು ಕಂಪ್ಲೇಂಟ್ ತೋತಿರು. ಪೊಲೀಸ್ ಸ್ಟೇಷನ್ಗೆ ಹೋದಾಗ CPI ಅಲಿ ಅವರು ಚಂದ್ರಶೇಖರ್ ಅವ್ರು ಹೇಳ್ಯಾರ, ಏನಂತ ಕಂಪ್ಲೇಂಟ್ ಕೊಡ್ರಿ, ನಾವು ಎನ್ಕ್ವೈರಿ ಮಾಡ್ತೀವಿ. ನಿಮ್ಗೊಂದ್ ವೇಳೆ ಹೊಡೆದಿದೆ ನಿಜ ಆದ್ರವ್ರಿಗೆ ತನ್ನ ಕೇಸಿಂದ ಕೂಡಿಸಿ ಅವ್ರ ಮೇಲೆ FIR ಮಾಡೋರು ಒಳಗೆ ಕಳಿಸ್ತೀವಿ, ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿ ಪೊಲೀಸ್ ಆಫೀಸರ್ ಆ ಸಮಯದೊಳಗ ಅವರು ಒಳ್ಳೆ ಕೆಲಸ ಮಾಡ್ಯಾರ. ಅದಾದ ನಂತರ ನನಗೆ ಬಂದಂತ ಸುದ್ದಿ ಏನು ಅಂದ್ರ, ಪೊಲೀಸರು ಈ ರೀತಿ ಹೇಳಿದ ತಕ್ಷಣ ಅವ್ರು ಎಲ್ಲಿಗೆ ಹೋಗ್ತಾರ, ದರ್ಗಾಕ್ಕೆ ಹೋಗ್ತಾರ, ಜಾಮಿಯಾ ಮಸೀದ್ ಹೋಗ್ತಾರ. ಬಸವ ಕಲ್ಯಾಣದಲ್ಲಿ ನಮ್ಗೆ ಈ ರೀತಿ ಹೊಡೆದಾರ, ನಮಗೆ ಜೈ ಶ್ರೀರಾಮನು ಅಂತ ಹೇಳಿ ಹೊಡೆದಾರ ಅಂತ ಹೇಳಿ ಅವರು ಇತರೆ ಮುಸ್ಲಿಂ ಸಮಾಜದ ನಮ್ಮೆಲ್ಲ ಸಹೋದರಿಗೆ ಅವ್ರು ಹೋಗಿ ಹೇಳ್ತಾರಂತ. ಸ್ನೇಹಿತರೆ, ಇದು ಭಾರಿ ಬಸವ ಕಲ್ಯಾಣ ನೆಲದೊಳಗ ನನಗಿದು ಆಶ್ಚರ್ಯ ಅನಿಸ್ತದ. ನನಗೆ ಹೇಳಿದ್ರು ಕೆಲವರು ಬಸವ ಕಲ್ಯಾಣದ ಹಿರಿಯರು, ನಾವು 40 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಇಂಥ ಭಯಾನಕ ಘಟನೆ ಬಸವ ಕಲ್ಯಾಣದೊಳಗೆ ಯಾವತ್ತೂ ನಡೆದಿಲ್ಲ ಅಂತ ಹೇಳಿ ಇಲ್ಲಿನ ಹಿರಿಯರು ಹೇಳ. ನನಗೆ ಎಷ್ಟೋ ಜನ ಅವ್ರ ಹೆಸರು ನಾನು ಹೇಳೋದು ಸರಿಯಲ್ಲ. ಬರೀ 40 ಮಿನಿಟ್ಸ್ದೊಳಗೆ, ಬರೀ 40 ನಿಮಿಷದೊಳಗ ಅಲ್ಲಿ 3,000-4,000 ಜನ ಸೇರ್ತಾರ. ಸೇರಿ ಬಂದವ್ರ ಘೋಷಣೆಗಳು ಏನು ಅಂದ್ರ, ಅವ್ರ ಘೋಷಣೆಗಳು ಪೊಲೀಸರಿಗೂ ಹಿಡಿ, ಪೊಲೀಸ್ ಕೋ ಬಿ ಪಕಡೋ, ಪೊಲೀಸ್ ಕೋ ಬಿ ಮಾರೋ, ಪೊಲೀಸ್ ವ್ಯಾನ್ಗಳ ಮೇಲೆ ಹಲ್ಲೆ ಮಾಡ್ತಾರ, ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡ್ತಾರ. ಇದು ಈ ಪ್ರಕರಣ ಅದು KG ಹಳ್ಳಿ DG ಹಳ್ಳಿಗೆ ಸಮೀಪ ಅಥವಾ ಅದಕ್ಕಿಂತ ಭಯಾನಕ ಅಂತ ಹೇಳಿ
ಅನಿಸ್ತದ. ಒಂದು ವೇಳೆ ನಗರ ಪೊಲೀಸ್ ಠಾಣೆ ಸಿಪಿಐ ಅಲಿ ಅವರು, ಚಂದ್ರಶೇಖರ್ ಅವರು ತುರಂತ ಮೇಲಾಧಿಕಾರಿಗಳಿಗೆ, ಎಸ್ಪಿ ಪ್ರದೀಪ್ ಗುಂಟಿ ಸಾಹೇಬರಿಗೆ, ಐಜಿಪಿ ಸಾಹೇಬರಿಗೆ ಇನ್ಫಾರ್ಮ್ ಮಾಡಿ ತುರಂತ ಪೊಲೀಸರು ಹೆಚ್ಚಿನ ಸಂಖ್ಯೆದೊಳಗೆ ಬಂದಾರಂತ ಹೇಳಿ ಆ ಮಾವ ಇವತ್ತು ಪೊಲೀಸರು ಕಂಟ್ರೋಲ್ ಮಾಡ್ಯಾರ ಅಂತಕ್ಕಂಥದ್ದು ನನ್ನ ನಂಬಿಕೆ ಇದೆ. ಮತ್ತು ಇವತ್ತು ಈ ಮೊನ್ನೆ ನಡೆದಂತಹ ಘಟನೆಯೊಳಗೆ ಆ ಪೊಲೀಸರ ಕಾರ್ಯ, ನಗರ ಪೊಲೀಸ್ ಠಾಣೆ PSI ಚಂದ್ರಶೇಖರ್ ಇರ್ಬೋದು, ಸಿಪಿಐ ಅಲಿ ಇರ್ಬೋದು, ಮತ್ತು SP ಅವರು, ನಮ್ಮ ಆನರೇಬಲ್ SP ಬೀದರ್ SP ಪ್ರದೀಪ್ ಗುಂಡಿ ಅವರು ಸ್ವತಃ ಅವರೇ 12 ಗಂಟೆ ಸುಮಾರು ಅವರೇ ಬಂದು ಬೆಳಗ್ಗೆ IGP ಇನ್ಕ್ಲೂಡಿಂಗ್ IGP 5 ಗಂಟೆ ತನಕ ಬಸವ ಕಲ್ಯಾಣದೊಳಗಿದ್ದು ವಾತಾವರಣ ತಿಳಿ ಮಾಡಿದ್ದು. ಬಹುತೇಕ ನಾನೆಲ್ಲ ಬಸವ ಕಲ್ಯಾಣದ ಮಹಾಜನತೆಯ ಪರವಾಗಿ ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ.